So once Indira Gandhi last election, she had two options. And ಅವ್ರಿಗೆ ಸ್ವಲ್ಪ ಸೇಫ್ಟಿಗೆ ಒಂದು ಭಯ. ಎರಡು ಮೂರು ಆಪ್ಷನ್ ಇತ್ತು ಇಂದಿರಾ ಗಾಂಧಿ ಅವ್ರಿಗೆ. One option was to leave the country. So if you look at the records now, the official, ಅವರು ಕ್ಲೋಸ್ ಇರುವ ಜನ ಬರಿರುವ ಬುಕ್, again ನೀರಜ್ ಚೌಧರಿ's book, if you read it. ಸೊ ಇಂದಿರಾ ಗಾಂಧಿಗೆ ಒಂದು ಭಯ ಏನಿತ್ತು, ಎಮರ್ಜೆನ್ಸಿ ಆದ ಮೇಲೆ ನಮ್ಮ ಊರಿನಲ್ಲಿ ಇರುವ ಜನ ಎಲ್ಲರೂ ಕೂಡ ನಮಗೆ ಒಡ್ಲಿಕ್ಕೆ ಬರ್ತಾರೆ, ಹೊಸ ಸರ್ಕಾರ ಬರ್ತಾ ಇದೆ, ನಾವು ಮಾಡುವ ಎಕ್ಸಸ್ ಎಲ್ಲ ಔಟ್ಸೈಡ್ ಬರ್ಲಿಕ್ಕೆ ಶುರು ಆಗ್ತದೆ, and the media was controlled, people will start knowing what happened inside the government. So ನಾವು ಕಂಟ್ರಿ ಬಿಟ್ಟು ಹೋಗಿಬಿಡೋಣ. ರಾಜೀವ್ ಗಾಂಧಿ was sent to Mumbai to book a private flight so that the whole family can fly out of country. So ಆ ಟೈಮ್ ನಲ್ಲಿ again ಮೊರಾರ್ಜಿ ದೇಸಾಯಿ ಅವರು, luckily the great man ಜಯಪ್ರಕಾಶ್ ನಾರಾಯಣನ್ ಅವರು, JP, ಅವರು ಇಬ್ಬರು ಹೋಗಿ ಇಂದಿರಾ ಗಾಂಧಿ ಅವ್ರಿಗೆ ಅಶ್ಯೂರೆನ್ಸ್ ಕೊಡ್ತಾರೆ, ನಥಿಂಗ್ ವಿಲ್ ಹ್ಯಾಪನ್ ಟು ಯು. ನಮ್ಮ ದೇಶದಲ್ಲಿ ಜನ ಎಷ್ಟು ದೊಡ್ಡವರಿದಾರನ, ನೀವು ಎಷ್ಟು ತಪ್ಪು ಮಾಡಿದೀರನ ಕೂಡ, ಎಷ್ಟು ತಪ್ಪು ನಿಮಗೆ ಮಾಡಿದೀರನ ಕೂಡ ನಿಮ್ಮ ಅಪಾಲಜಿ ಏನು ಹೇಳುವಾಗ ಅದು ಒಪ್ಕೊಂಡು ಬಿಟ್ಬಿಡ್ತಾರೆ. ಜನ ಏನು ಕೂಡ ಕೈಯೆಲ್ಲ ನಮ್ಮ ದೇಶದಲ್ಲಿ ಹಾಕಲ್ಲ. ಆ ತರ ಒಂದು ಸಿವಿಲೈಸೇಷನ್ ಇದೆಲ್ಲ. ಸೊ ಇಟ್ ವಾಸ್ ಅ ಪರ್ಸನಲ್ ಪ್ರಾಮಿಸ್ ಬೈ ಮೊರಾರ್ಜಿ ದೇಸಾಯಿ ಅಂಡ್ JP. ಸೊ ನನ್ನ ಪ್ರಕಾರ ಅವರಿಬ್ಬರು ಆವಾಗ ಪ್ರಾಮಿಸ್ ಮಾಡಬಾರ್ದಾಯ್ತು. If they have left the country in 1977, ಇವಾಗ ನರೇಂದ್ರ ಮೋದಿಜಿ ಅವರಿಗೂ ಇಷ್ಟು ಕೆಲಸ ಅವ್ರು ಮಾಡಬೇಕಾಗಿನ ಅವಶ್ಯಕತೆ ಇಲ್ಲ. ಪಾವರ್ಟಿ ಇದೆ, ಮನೆ ಇಲ್ಲ, ಬ್ಯಾಂಕ್ ಅಕೌಂಟ್ಸ್ ಇಲ್ಲ. ಕಾಂಗ್ರೆಸ್ ಅವರು ಇಷ್ಟು ಸರ್ಕಾರ ಮಾಡಿ, ಇಷ್ಟು 50-60 years ಗವರ್ನ್ ಮಾಡಿ, ಮೋದಿಜಿ ಅವರ ಶೋಲ್ಡರ್ ನಲ್ಲಿ ದ ಅಡ್ಮಿನಿಸ್ಟ್ರೇಟಿವ್ ರೆಸ್ಪಾನ್ಸಿಬಿಲಿಟಿ ಸೋ ಹೈ ಟು ಕ್ಲೀನ್ ಅಪ್ ದ ಮೆಸ್ ಟಿಲ್. ಸೊ ಆಮೇಲೆ ಇಂದಿರಾ ಗಾಂಧಿ ಅವರು she took the assurance of Morarji Desai ji, took the assurance of Jaiprakash Narayan ji, and she chose to stay back in our country.